ಸೌಜನ್ಯ ಅನ್ನೋ ಹೆಸರು ಬರೀ ಹೆಸರಾಗಿ ಉಳಿದಿಲ್ಲ, ಅದೊಂದು ಎಮೋಷನ್ ಆಗಿದೆ ನಮ್ಗೆ. 2012ರಲ್ಲಿ ನಡೆದಂತ ಅದೊಂದು ಘಟನೆ ಇಡೀ ಕರ್ನಾಟಕನೇ ಒಂದು ಸಲ ಯೋಚನೆ ಮಾಡಬೇಕು. ಹಾಗಿತ್ತು ಈ ಒಂದು ಪ್ರಕರಣ. ಸೌಜನ್ಯ ಅನ್ನೋ ಹೆಸರು ಕೇಳಿದ ತಕ್ಷಣ ನಮ್ಗೆ ಈ ಸಿಸ್ಟಮ್ ಮೇಲೆ, ನಮ್ಮ ದೇಶದ ಕಾನೂನು ವ್ಯವಸ್ಥೆ ಮೇಲೆ ಕೆಲವು ಸಲ ಕೋಪ ಅಂತೂ ಬರುತ್ತೆ. ಸೌಜನ್ಯ ಧರ್ಮಸ್ಥಳದ ಹತ್ರ ಇರೋ ಪಂಗಲ ಅನ್ನೋ ಒಂದು ಪುಟ್ಟ ಹಳ್ಳಿಯ ಹುಡುಗಿ. ಎಲ್ಲಾ ಮಕ್ಳು ತರ ಈಕೆಗೂ ಕನ್ಸಿರುತ್ತೆ. ಮಂಜುನಾಥೇಶ್ವರ ಕಾಲೇಜಲ್ಲಿ ಸೆಕೆಂಡ್ PUC ಓದ್ತಾ ಇದ್ದಂತ ಸೌಜನ್ಯ ಅಕ್ಟೋಬರ್ 9, 2012ರಲ್ಲಿ ಕಾಲೇಜ್ ಮುಗಿಸಿ ಬಸ್ಸಲ್ಲಿ ಮನೆ ಕಡೆ ಬಂದು ಮನೆ ಹತ್ರ ಇರೋ ಬಸ್ ಸ್ಟ್ಯಾಂಡ್ ಹತ್ರ ಇಳ್ಕೊಂಡು ಮನೆ ಕಡೆ ಹೆಜ್ಜೆ ಹಾಕಿ ಹೋಗೋದನ್ನ ಕೆಲವರು ನೋಡ್ತಾರೆ. ಆದ್ರೂ ಸೌಜನ್ಯ ಮನೆ ತಲುಪಲ್ಲ. ಸಂಜೆ 7 ಗಂಟೆವರೆಗೂ ಮನೆಯಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ. ಅಲ್ಲಿ ತುಂಬಾ ಮಳೆ ಕೂಡ ಬರ್ತಾ ಇರುತ್ತೆ. ಆದ್ರೂ ಸೌಜನ್ಯ ಮನೆಗ್ ಬಂದಿರಲ್ಲ. ಯಾವಾಗ ಸೌಜನ್ಯ ಮನೆಗ್ ಬರಲ್ವೋ ಇಡೀ ಊರಿಗೆ ವಿಷಯ ಸ್ಪ್ರೆಡ್ ಆಗುತ್ತೆ. ಸುಮಾರು 400 ಜನ ಸೇರಿ ಸೌಜನ್ಯನ ರಾತ್ರಿ ಎಲ್ಲ ಹುಡುಕ್ತಾರೆ. ಆದ್ರೆ ಸೌಜನ್ಯ ಸಿಗಲ್ಲ. ಅದರ ನೆಕ್ಸ್ಟ್ ಡೇ ಬಾಹುಬಲಿ ಬೆಟ್ಟದ ಹತ್ರ ಸೌಜನ್ಯಳ ಬಾಡಿ ಸಿಗುತ್ತೆ. ಬಾಡಿ ನೋಡಿದ್ರೆ ಗೊತ್ತಾಗ್ತಾ ಇತ್ತು ಹುಡುಗಿ ರೇಪ್ ಆಗಿದೆ ಅಂತ. ಅಷ್ಟು ಕ್ರೂರವಾಗಿ ರೇಪ್ ಅಂಡ್ ಮರ್ಡರ್ ಮಾಡಿರ್ತಾರೆ. ಬಾಡಿ ಸಿಕ್ಕಂತ ಜಾಗಕ್ಕೆ ಪೊಲೀಸ್ನವ್ರು ಬಂದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. DNA ಸ್ಯಾಂಪಲ್ಸ್ ನ ಕಲೆಕ್ಟ್ ಕೂಡ ಮಾಡ್ತಾರೆ. ಇದೆಲ್ಲ ಆಗಿ 2 ದಿನ ಆಗಿದ್ರು ಆರೋಪಿ ಯಾರು ಅನ್ನೋದನ್ನ ಪೊಲೀಸ್ನವರು ಪತ್ತೆ ಹಚ್ಚಿರಲ್ಲ. ಊರಿನ ಜನ ಹೋರಾಟ ಮಾಡೋದಕ್ಕೆ ಬೀದಿಗಿಳಿತಾರೆ. ಪೊಲೀಸ್ಗೆ ಒತ್ತಡ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಬಾಹುಬಲಿ ಬೆಟ್ಟದಲ್ಲಿ ಸಂತೋಷ್ ರಾವ್ ಅನ್ನೋ ಒಬ್ಬ ವ್ಯಕ್ತಿ ಅನುಮಾನಾಸ್ಪದವಾಗಿ ಕುಳಿತಿರ್ತಾನೆ. ಆ ವ್ಯಕ್ತಿನ ಅಲ್ಲಿ ಲೋಕಲ್ಸ್ ವಿಚಾರಣೆ ಮಾಡ್ತಾರೆ. ಹಾಗೆ ಅವನ ಮೇಲೆ ಜನಕ್ಕೆ ಅನುಮಾನ ಬಂದು ಅವನ ಮೇಲೆ ಹಲ್ಲೆ ಕೂಡ ಮಾಡಿ ಪೊಲೀಸ್ಗೆ ಒಪ್ಪಿಸ್ತಾರೆ. ಪೊಲೀಸ್ 2 ದಿನ ಆದ್ಮೇಲೆ ಇವನೇ ರೇಪ್ ಅಂಡ್ ಮರ್ಡರ್ ಮಾಡಿರೋದು ಅಂತ ಇವನನ್ನ ಕಸ್ಟಡಿಗೆ ತಗೋತಾರೆ. ಹಾಗೆ ಇವನನ್ನ ಕರ್ಕೊಂಡು ಹೋಗಿ ಸ್ಥಳ ಕೂಡ ಮಹಜೂರ್ ಮಾಡ್ತಾರೆ. ಪೊಲೀಸ್ ಹೇಳೋ ಪ್ರಕಾರ ಸೌಜನ್ಯನ ರೇಪ್ ಅಂಡ್ ಮರ್ಡರ್ ಮಾಡಿದ ಜಾಗನ ಅವನೇ ಕರ್ಕೊಂಡು ಹೋಗಿ ತೋರಿಸ್ತಾ ಅಂತ ಹೇಳ್ತಾರೆ. ಇದನ್ನ ಇಬ್ರು ಪಂಚನಾಮೆ ಕೂಡ ಮಾಡಿರ್ತಾರೆ. ಇನ್ನೇನು ಅಪರಾಧಿ ಸಿಕ್ದ ಅಂತ ಪೊಲೀಸ್ ಅಷ್ಟೇ ಖುಷಿಯಲ್ಲಿರ್ತಾರೆ. ಆದ್ರೆ ಸೌಜನ್ಯ ಕುಟುಂಬಕ್ಕೆ ಇನ್ನೂ ಅನುಮಾನ ಹಾಗೆ ಇರುತ್ತೆ. ಯಾರೋ ನಿರಪರಾಧಿನ ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಅವರ ಅನುಮಾನ ಆಗಿರುತ್ತೆ. ಇದಕ್ ತಕ್ಕ ಹಾಗೆ ಮುಖ್ಯವಾದಂತ ಎವಿಡೆನ್ಸ್ ವೆಜಿನಲ್ ಸ್ವಾಬ್ ನ ಕರೆಕ್ಟ್ ಆಗಿ ಸ್ಟೋರ್ ಮಾಡಿ ಇಡದೆ ಅದಕ್ಕೆ ಫಂಗಸ್ ಬರೋ ತರ ಮಾಡಿರ್ತಾರೆ. ಹಾಗೆ ಸೌಜನ್ಯ ಪೋಸ್ಟ್ ಮಾರ್ಟಮ್ ಅಲ್ಲಿ ಗಾಯಗಳನ್ನ ಕೂಡ ಕರೆಕ್ಟ್ ಆಗಿ ಗುರ್ತಿಸಿರಲ್ಲ. ಹಾಗೆ ಸೌಜನ್ಯ ಸಂಜೆ 6 ಗಂಟೆಗೆ ಫುಡ್ ತಿಂದಿರ್ತಾರಂತೆ. ಅದನ್ನ ಕೂಡ ಕರೆಕ್ಟ್ ಆಗಿ ಸ್ಟೋರ್ ಮಾಡಿ ಇಟ್ಟಿರಲ್ಲ ಅನ್ನೋದು ಸೌಜನ್ಯ ಕುಟುಂಬದ ವಾದ ಆಗಿರುತ್ತೆ. ಹಾಗೆ ಇದಕ್ಕೆ ಇನ್ನೂ ರೀಸನ್ ಗಳಿದಾವೆ. ಮೊದಲನೇದು, ಸಂತೋಷ್ ರಾವ್ ಧರ್ಮಸ್ಥಳದವರಲ್ಲ. ಅವರು ಜಾಗನ ಗುರ್ತಿಸಿ ಅಲ್ಲಿಗೆ ಕರ್ಕೊಂಡು ಹೋಗಿ ರೇಪ್ ಅಂಡ್ ಮರ್ಡರ್ ಮಾಡೋದು ಕಷ್ಟ ಸಾಧ್ಯ. ಈ 2ನೇ ರೀಸನ್, ಸೌಜನ್ಯಳನ್ನ ಕೊಲೆ ಮಾಡಿರೋದನ್ನ ನೋಡಿದ್ರೆ ಇದನ್ನ ಒಬ್ರೇ ಮಾಡಿದ್ದಾರೆ ಅನ್ನೋದನ್ನ ನಂಬೋದಕ್ಕೆ ಕಷ್ಟ ಆಗೋದು. 3ನೇ ರೀಸನ್, ಸಂತೋಷ್ ರಾವ್ಗೆ ಸೆಕ್ಸ್ ಮಾಡೋದಕ್ಕೆ ಆತನಿಗೆ ಇರೋ ಸಮಸ್ಯೆ. ಆತನ ಶಿಶ್ನದಲ್ಲಿ ಸಮಸ್ಯೆ ಇರುತ್ತೆ. ಆತ ಏನಾದ್ರೂ ಸೆಕ್ಸ್ ಮಾಡೋ ಪ್ರಯತ್ನ ಮಾಡಿದ್ರೆ ಆತನಿಗೆ ಬಹಳಷ್ಟು ನೋವಾಗುತ್ತಂತೆ. 4ನೇ ರೀಸನ್, ಆತ ಒಬ್ನೇ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರೋ ಹುಡುಗಿನ 400 ಮೀಟರ್ ವರೆಗೂ ಎಳ್ಕೊಂಡು ಹೋಗಿ ರೇಪ್ ಮಾಡಿದಾನೆ ಅನ್ನೋದನ್ನ ಸ್ವಲ್ಪ ನಂಬೋದು ಕಷ್ಟ ಸಾಧ್ಯ. 5ನೇ ರೀಸನ್, ಸೌಜನ್ಯ ಉಗ್ರಲ್ ಸಿಕ್ಕಂತ ಸ್ಕಿನ್ಗೂ ಸಂತೋಷ್ ರಾವ್ ಸ್ಕಿನ್ಗೂ ಮ್ಯಾಚ್ ಆಗಿಲ್ಲ. 6ನೇ ರೀಸನ್, ರಾತ್ರಿ ಎಲ್ಲ ಡೆಡ್ ಬಾಡಿ ಸಿಕ್ಕಂತ ಜಾಗದಲ್ಲಿ ಆ ಊರಿನ ಜನ ಬಾಡಿನ ಆಲ್ರೆಡಿ ಹುಡುಕಿರ್ತಾರೆ. ಅವಾಗ ಸಿಗದೆ ಇರೋ ಬಾಡಿ ಬೆಳಗ್ಗೆ ಸಿಕ್ಕಿರೋದು. ಅಂದ್ರೆ ಯಾರೋ ಬೇರೆ ಜಾಗದಲ್ಲಿ ರೇಪ್ ಅಂಡ್ ಮರ್ಡರ್ ಮಾಡಿ ಇಲ್ಲಿಗೆ ತಂದು ಹಾಕಿದ್ದಾರೆ ಅನ್ನೋದು ಅವರ ಅನುಮಾನ. 7ನೇ ರೀಸನ್, ಸೌಜನ್ಯ ಪೋಸ್ಟ್ ಮಾರ್ಟಮ್ ಕರೆಕ್ಟ್ ಆಗಿ ಆಗದೆ ಇರೋದು. 8ನೇ ರೀಸನ್, ಪೊಲೀಸ್ CCTVನ ಚೆಕ್ ಮಾಡದೆ ಇರೋದು. ಇದೇ ವಿಚಾರಕ್ಕೆ ಸೌಜನ್ಯ ಅವರ ಕುಟುಂಬ, ಊರಿನ ಜನ ತುಂಬಾ ದೊಡ್ಡ ಹೋರಾಟ ಮಾಡ್ತಾ ಇರೋದು. ಹಾಗೆ ಸೌಜನ್ಯ ಅವರ ಕುಟುಂಬಕ್ಕೆ 4 ಜನದ ಮೇಲೆ ಅನುಮಾನ ಇವಾಗ್ಲೂ ಕೂಡ ಇದೆ. ಗೌರ್ಮೆಂಟ್ ಈ ಕೇಸ್ನ CID ಒಪ್ಪಿಸ್ತಾರೆ. CID ಇನ್ವೆಸ್ಟಿಗೇಷನ್ ಮಾಡಿ ಸಂತೋಷ್ ರಾವೇ ಅಪರಾಧಿ ಅಂತ ಹೇಳ್ತಾರೆ. ಇದು ಕೂಡ ಸೌಜನ್ಯ ಅವರ ಕುಟುಂಬಕ್ಕೆ ಸಮಾಧಾನ ತರಲ್ಲ. ಮತ್ತೆ ಈ ಕೇಸ್ನ CBI ಕೊಡ್ತಾರೆ. CBI ಕೂಡ ಸಂತೋಷ್ ರಾವೇ ಅಪರಾಧಿ ಅಂತ ಹೇಳ್ತಾರೆ. ಇನ್ನು ಕುಟುಂಬದವರಿಗೆ ಕಂಪ್ಲೀಟ್ ಆಗಿ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳ ಮೇಲೆ ಹೋಪ್ ಹೋಗಿರುತ್ತೆ. ಸೌಜನ್ಯ ಪ್ರಕರಣದಲ್ಲಿ ಜನಗಳೇ ಊಹೆ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರಾಜಕೀಯ ಒತ್ತಡ ಕೂಡ ಈ ಕೇಸ್ ಮೇಲೆ ಇದೆ ಅನ್ನೋದು ಸ್ವಲ್ಪ ಜನದ ಅನುಮಾನ. ಫೈನಲಿ 2023ರಲ್ಲಿ ಸಂತೋಷ್ ನಿರಪರಾಧಿ ಅಂತ ಕೋರ್ಟ್ ಹೇಳ್ತು. ಈ ವಿಚಾರ ಕೇಳಿ ಸಂತೋಷ್ ರಾವ್ ಕುಟುಂಬಕ್ಕಿಂತ ಹೆಚ್ಚಾಗಿ ಖುಷಿ ಪಟ್ಟಿದ್ದು ಸೌಜನ್ಯ ಅವರ ಕುಟುಂಬ. ಯಾಕಂದ್ರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅನ್ನೋದು ಅವರ ಕಾಳಜಿ ಆಗಿರುತ್ತೆ. ಇವಾಗ್ಲೂ ಕೂಡ ಸೌಜನ್ಯ ಅವರ
ಅವರ ಕುಟುಂಬ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾನೆ ಇದ್ದಾರೆ. ಹಾಗಾದ್ರೆ ನಿಜವಾದ ಅಪರಾಧಿ ಯಾರು? ಸೌಜನ್ಯ ಅವರ ಕುಟುಂಬಕ್ಕೆ ಇವಾಗ್ಲೂ ತುಂಬಾ ಜನದ ಮೇಲೆ ಅನುಮಾನ ಇದೆ. ಆದ್ರೆ ಅದು ಕೇವಲ ಅನುಮಾನ ಅಷ್ಟೇ. ಅದಕ್ಕೋಸ್ಕರನೇ ನಾವು ಅವರ ಹೆಸರನ್ನ ಹೇಳದೇ ಇರೋದು. ವೀಕ್ಷಕರೇ, ನಿಮ್ಗೆ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.